ಇವತ್ತು ಒಂದು ವಿಶೇಷವಾದ ದಿನ. ಪರ್ಟಿಕ್ಯುಲರಾಗಿ ನನ್ನ ಜೀವನದಲ್ಲಿ ಇದೊಂದು ವಿಶೇಷವಾದ ದಿನವಾಗಿ ಉಳಿಯುತ್ತೆ, ಐತಿಹಾಸಿಕ ದಿನವಾಗಿ. ಯಾಕಂದರೆ ಇಬ್ಬರು ದಿಗ್ಗಜರು, ಒಂದು ರಾಷ್ಟ್ರವನ್ನು ಆಳಿದಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆ. ಯುವಕರ ಬಗ್ಗೆ ಕನಸು ಕಂಡಂಥವ್ರು, ಈ ರಾಷ್ಟ್ರದ ಬಗ್ಗೆ ಕನಸು ಕಂಡಂಥವರು, ಮಹಿಳೆಯರ ಬಗ್ಗೆ ಕನಸು ಕಂಡಂಥವರು. 3 ಟೈರ್ ಸಿಸ್ಟಮ್ 74th ಅಮೆಂಡ್ಮೆಂಟ್ ತಂದು 3 ಟೈರ್ ಸಿಸ್ಟಮ್ ತಂದು ಲೋಕಲ್ ಬಾಡೀಸಲ್ಲಿ 33% ರಿಸರ್ವೇಷನ್ಗೆ ತಂದಂಥವ್ರು. ಮತ್ತೋರ್ವರು ಆವನೂರು ವರದಿಯನ್ನು ಅಕ್ಸೆಪ್ಟ್ ಮಾಡಿ ದೊಡ್ಡ ದೊಡ್ಡ ಸಮಾಜಗಳು ವಿರೋಧ ಮಾಡಿ ಬೆಂಕಿ ಹಾಕಿದ್ರೂ ಸಹ ರಾಜ್ಯದಲ್ಲಿ ರಿಸರ್ವೇಷನ್ ತಂದು ತುಳಿತಕ್ಕೆ ಒಳಗಾದಂಥವರು, ಆಶ್ರಯ ಇಲ್ಲದೆ ಅಂಥವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟು ಇವತ್ತು ರಾಜಕೀಯವಾಗಿ ಜೊತೆಯಲ್ಲಿ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸ್ಕೊಟ್ಟಂಥವರು. ಇಂದಿನ ಮೈಸೂರನ್ನು ಕರ್ನಾಟಕ ಅಂಥೇಳಿ ಘೋಷಣೆ ಮಾಡಿದಂಥವ್ರು, ಜೀತ ಪದ್ಧತಿಗೆ ನಿರ್ಮೂಲನೆ ಮಾಡಿದಂಥವ್ರು. ಅಂದರೆ ಹಲವಾರು ವಿಚಾರಗಳಲ್ಲಿ ಉಳುವವನಿಗೆ ಭೂಮಿ ಅನ್ನೋದನ್ನು ರಾಷ್ಟ್ರದಲ್ಲಿ 2ನೇ ರಾಜ್ಯ ಅನಿಸುತ್ತೆ ನಾವು ಇಂಪ್ಲಿಮೆಂಟ್ ಮಾಡಿ. ಮೊದಲು ತಮಿಳುನಾಡು, ನಾವು 2ನೇ ರಾಜ್ಯ ಇಂಪ್ಲಿಮೆಂಟ್ ಮಾಡಿದಂಥವ್ರು. ಅವತ್ತು ತುಂಬ ಧೈರ್ಯ ಬೇಕಾಗಿತ್ತು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ. ಯಾಕಂದರೆ ಭೂ ಒಡೆಯರು ರಾಜ್ಯವನ್ನು ರಾಜ್ಯಗಳನ್ನು ಆಳ್ತಾ ಇದ್ದಂಥ ರಾಷ್ಟ್ರದಲ್ಲಿದ್ದಂಥ ಸಂದರ್ಭ ಅವತ್ತು. ಆ ವಿಚಾರಕ್ಕೆ ತಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಮಾಜದಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದಂಥವರು ಯಾರ್ಯಾರಿಗೆ ದೇವರಾಜ ಅರಸು ಪೀರಿಯಡಲ್ಲಿ ಅದೇನು ಪರ್ಟಿಕ್ಯುಲರ್ OBCಗಳಿಗೆ ಆಗಲಿ SCಗಳಿಗೆ ಆಗಲಿ ಅಥವಾ ಇಂಥವ್ರಿಗೆ ಅಂತೇನಿಲ್ಲ. ಅದು ಉಳುವವನಿಗೆ ಭೂಮಿಯಲ್ಲಿ ಎಲ್ಲ ಸಮಾಜಗಳಿಗೂ ಅನುಕೂಲ ಆಗಿದೆ. ಹಾಗಾಗಿ ದೇವರಾಜ ಅರಸು ಅಂಬೇಡ್ಕರನ್ನು ಹೇಗೆ ಇಷ್ಟಪಡ್ತಾರೋ ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು ಇಷ್ಟಪಡಬೇಕು. ಆದರೆ ಅದಾಗ್ತಾ ಇಲ್ಲ ಅನ್ನೋ ನೋವು ನನಗಂತೂ ಇದೆ. ಸರ್, ಉಳುವವನ ಭೂಮಿ ಈ ಯೋಜನೆಯನ್ನು ದೇವರಾಜ ಅರಸು ಅವರನ್ನು ನೀವು ಸಂಭ್ರಮಿಸ್ತಾ ಇದ್ದೀರಿ, ಅವರ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಅದೇ ಸಂದರ್ಭದಲ್ಲಿ ಈ ಬಿಡದಿ ವಿಷಯವೂ ಕೂಡ ಪ್ರಸ್ತಾಪ ಆಗ್ತಾ ಇರೋದು. ಉಳುವವನು ನಾವು ಭೂಮಿ ಬಿಟ್ಕೊಡೋಣ ಅಂತ ಹೇಳ್ತಿದ್ದಾರೆ. ನಿಮ್ಮ ಸರ್ಕಾರ ನಾವು ಈ ಯೋಜನೆಯನ್ನು ಮಾಡಿಯೇ ಮಾಡ್ತೀವಿ ಅನ್ನೋದನ್ನೇ. ಉಳುವವನು ಭೂಮಿ ಬಿಟ್ಕೊಡಲ್ಲ ಅಂತೇಳಿ ಹೇಳ್ತಿಲ್ಲ, ಬಿಟ್ಕೊಡ್ಬೇಡ ಅಂತ ಹೇಳು ಅಂತೇಳಿ ಹೇಳಿಸ್ತಾವ್ರೆ ಅಷ್ಟೇನೆ. ಅದು ಇಷ್ಟೊಂದು ರಾಜಕೀಯ ವಿಚಾರವಾಗಿದೆ. ಹೌದು ತಾನೆ? ಆವತ್ತು ನನಗೆ ಹಿತವಾಗಿದ್ದಿದ್ದು ಇವತ್ತು ಯಾಕೆ ಹಿತವಾಗಿಲ್ಲ? ನಾನು ಅಧಿಕಾರದಲ್ಲಿದ್ದಾಗ ನನಗೆ ಹಿತವಾಗಿದ್ದಿದ್ದು, ನನ್ನ ಕನಸು ಕಂಡಿದ್ದು 5 ಕಡೆ ನಗರಗಳು ಮಾಡಬೇಕು, ಸಂಪರ್ಕ ರಸ್ತೆಗಳನ್ನು ಮಾಡಬೇಕು ಅಂತೇಳಿ ಕನಸು ಕಂಡಂಥ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ತಾವುಗಳು ಆವತ್ತು ನಿನಗೆ ಹಿತವಾಗಿದ್ದಂಥ ಯೋಜನೆ ಇವತ್ತು ಹಿತವಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾರೂ ಒಪ್ಪುವಂಥದ್ದಲ್ಲ. ನಾವು ಮಾಡಿದ್ದಲ್ವಲ್ಲ. ನೋಟಿಫಿಕೇಷನ್ ಮಾಡಿದ್ದು, ಕನಸು ಕಂಡಿದ್ದು, ಪತ್ರಿಕೆಗಳಲ್ಲಿ ಘೋಷಣೆ ಮಾಡಿದ್ದು, ನಾನು ಅದು ಮಾಡ್ತೀನಿ. ನಮ್ಮ ಜಮೀನುಗಳಿದ್ದಾವೆ, ಎಲ್ಲೇ ನಂದಗುಡಿ ಹತ್ರ ನಮ್ಮ ಜಮೀನುಗಳು ಇವತ್ತು ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ಆವತ್ತಾದರೆ ಕೆಳಗಡೆ ತಂದಂಥವ್ರು ಅವರು. ಹೌದಲ್ಲ? ಆವತ್ತು ಹಿತವಾಗಿತ್ತು, ಇವತ್ತು ಹಿತವಾಗಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನ ಏನು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತು, ಅರಿವಿದೆ, ಇದು ಯಾರು ಮಾಡಿದವರು ಅನ್ನೋ ಅರಿವಿದೆ. ಜೊತೆಗೆ ಆ ಯೋಜನೆಯಿಂದ ಏನು ಭಾರತದ ಭೂಪಟ ಅಲ್ಲ, ಪ್ರಪಂಚದ ಭೂಪಟದಲ್ಲಿ ಕರ್ನಾಟಕವನ್ನು ಒಂದು AICT ಮಾಡಿ ಸಾಕಷ್ಟು ಜನಕ್ಕೆ ಉದ್ಯೋಗ ಒದಗಿಸ್ಕೊಡ್ಬೇಕು ಅನ್ನೋ ಕನಸಿದೆಯಲ್ಲ, ಅದು ಈಗಿನ ಮುಖ್ಯಮಂತ್ರಿಗಳದ್ದು. ಅಟ್ಲೀಸ್ಟ್ ನಿಮ್ಮ ಸರ್ಕಾರ ಈಗ ಸಮಿತಿ ರಚನೆ ಮಾಡಿದೆ, ಅದರ ಪ್ರಕ್ರಿಯೆಗಳೆಲ್ಲವೂ ಕೂಡ ಹಿಡಿತಾ ಇದೆ. ಬಟ್ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲಗಳಿಂದ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ. 180 ಜನ ಆಲ್ರೆಡಿ ಇದು ದುಡ್ಡು ತೊಗೊಂಡ್ಬಿಟ್ಟವ್ರೆ. ಅವರ ಮಾತುಗಳನ್ನು ಕೇಳಿಲ್ಲ ಅನ್ನೋದೊಂದು ಆರೋಪ ಇದೆ. ಅವ್ರ ಮಾತುಗಳನ್ನು ಕೇಳಿಲ್ಲ ಅಂದರೆ ಇವ್ರ ಮಾತುಗಳನ್ನು ಕೇಳಿಲ್ಲ. JDS ಅವ್ರ ಮಾತುಗಳನ್ನು, JDS ಅವ್ರ ಮಾತು ನಾವೇ ಕೇಳಬೇಕು, ರೈತರ ಮಾತನ್ನೇ ಕೇಳಬೇಕು. 100 ರೈತರಲ್ಲಿ 80 ರೈತರು ನಮಗೆ ಸುಖವಾಗಿ ನಮ್ಗೆ ಅನುಕೂಲ ಆಗ್ತಿದೆ. ನಮ್ಮ ಮನೆಯಲ್ಲಿ ನನಗೆ ದುಡ್ಡು ಇಲ್ದಿದ್ದ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಕಾರ್ಯ ಮಾಡ್ಲಿಕ್ಕೆ ನಂಗೆ ದುಡ್ಡು ಬರ್ತಾಯಿದೆ. ಈಗ ನಾನೊಂದು 2 ಎಕರೆ ಜಮೀನು ಐತೆ ನನ್ನ ಹತ್ರ. ನೀನೊಬ್ಬ ಖಾಸಗಿ ಡೆವಲಪರ್, ನಿಮ್ಮ ಹತ್ರ ಬಂದರೆ ಎಷ್ಟು % ಕೊಡ್ತೀರಾ? ಪ್ರೆಸ್ಟೀಜ್ ಹತ್ರ ಹೋದರೆ 26% ಕೊಡ್ತಾನೆ. ಹೌದು ತಾನೆ? ಯು ಕ್ಯಾನ್ ಟೇಕ್ ಇಟ್ ಟು ಎನಿ ಬಿಗ್ ಡೆವಲಪರ್. ನಾನು ಜಮೀನು ಕೊಡ್ತೀನಿ ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್ಗೆ ಎಷ್ಟು ಕೊಡ್ತಾರೆ? 26%, 32% ಕೊಡ್ತಾರೆ. ಸರ್ಕಾರ ಎಷ್ಟು ಕೊಡ್ತಿದೆ? 50% ಬಿಯಾಂಡ್ ಇಮ್ಯಾಜಿನೇಷನ್ ಹೇಳ್ಬೇಕಂತ ಹೇಳಿದ್ರೆ. ಯಾವುದೇ ಖಾಸಗಿಯವನ ಹತ್ರ ಹೋದರೆ ಅಷ್ಟು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ. ಡೆವಲಪ್ ಮಾಡಿರುವಂಥ ಅವ್ರ ಪ್ರಾಡಕ್ಟ್ನ ಡೆವಲಪ್ ಮಾಡಿ 50% ಕೊಡ್ತಾರೆ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿದ್ದಾರೆ ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಚೆನ್ನಾಗಿ ಅರಿವಿರುತ್ತೆ. ಮೋಸ್ಟ್ಲಿ ಅವ್ರದ್ದೇನೋ ವೈಯಕ್ತಿಕ ಇರ್ಬೋದು, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅವ್ರ ವೈಯಕ್ತಿಕ ಇರ್ಬೋದು. ಆ ವೈಯಕ್ತಿಕ ವಿಚಾರಗಳನ್ನು ರೈತನ ಮುಂದಿಟ್ಕೊಂಡು ಮಾಡುವಂಥದ್ದು ಸಲ್ಲ ಅಂತೇಳಿ ನಾನು ಭಾವಿಸ್ತೇನೆ.